ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. 144 ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾಕುಂಭಮೇಳಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಅಂತಾನೆ ಹೇಳಬಹುದು. ಈಗಿನ ಕಾಲಘಟ್ಟದಲ್ಲಿ ಹುಟ್ಟಿರುವಂತ ನಾವುಗಳು ನಿಜಕ್ಕೂ ಪುಣ್ಯವಂತರು, ಭಾಗ್ಯವಂತರು ಅಂತಾನೆ ಹೇಳಬಹುದು. ಯಾಕೆ ಅಂತ ನೀವು ಕೇಳೋದಾದ್ರೆ ನೋಡಿ, ನಮ್ಮ ಕಾಲಘಟ್ಟದಲ್ಲೇ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತೆ. ಈ ರೀತಿ 144 ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾಕುಂಭಮೇಳವನ್ನು ನಾವು ಕಣ್ತುಂಬ್ಕೋತೀವಿ ಅಂದ್ರೆ ಇನ್ನೇನು ನಾವು ಪುಣ್ಯವಂತರು ಇಲ್ದಲೆ ಇನ್ನೇನಾಗಕ್ ಸಾಧ್ಯ? ಭಾಗ್ಯವಂತರು ಅಂತಾನೆ ಹೇಳಬಹುದು. ಈ ಮಹಾಕುಂಭ ಮೇಳ ನಡೀತಾ ಇರತಕ್ಕದ್ದು ಎಲ್ಲಿ ಅಂತ ಬಹುತೇಕ ಜನರಿಗೆ, ವಿಡಿಯೋ ನೋಡ್ತಾ ಇರುವಂತ ಬಹುತೇಕ ಜನರಿಗೆ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಪ್ರಯಾಗರಾಜ್ನಲ್ಲಿ ನಡೀತಾ ಇದೆ. ಇದು ಶುರುವಾಗಿದ್ದು ಯಾವಾಗ? ಜನವರಿ 13ನೇ ತಾರೀಕು ಈ ಪ್ರಯಾಗರಾಜ್ನಲ್ಲಿ ಮಹಾಕುಂಭ ಮೇಳ ಶುರು ಆಗುತ್ತೆ. ಫೆಬ್ರವರಿ 26ನೇ ತಾರೀಕು ಎಂಡ್ ಆಗುತ್ತೆ. ಆದ್ರೆ ಇದರ ಮಧ್ಯೆ ಈ ಪ್ರಯಾಗರಾಜಿನ ಮಹಾಕುಂಭ ಮೇಳ ಮಧ್ಯೆ ಒಂದು ಹುಡುಗಿ ಮಾತ್ರ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ಗಳಲ್ಲೇ ಆಗ್ಲಿ, ಟ್ವಿಟರ್ ಅಲ್ಲೇ ಆಗ್ಲಿ, ಫೇಸ್ಬುಕ್ ಅಲ್ಲೇ ಆಗ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲೇ ಆಗ್ಲಿ ಸಾಕಷ್ಟು ವರದಿಗಳು ಬರ್ತಾ ಇದೆ. ಹಾಗಾದ್ರೆ ಈ ಮೊನಾಲಿಸಾ ಎಂಬ ಒಂದು ಹುಡುಗಿ ಯಾರು? ಈ ಹುಡುಗಿ ವೈರಲ್ ಆಗಿದಂತಹ 3-4 ದಿನಗಳನ್ನೇನೆ ಈ ಹುಡುಗಿಗೆ ಬಾಲಿವುಡ್ ಸಿನಿಮಾ ಅಂಗಳದಿಂದ ಆಫರ್ ಸಿಕ್ಕಿದಾದ್ರು ಹೇಗೆ? ಈ ಹುಡುಗಿಯನ್ನ ವೈರಲ್ ಮಾಡಿದಾದ್ರು ಯಾರು? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತಿಳ್ಕೊಂಡು ಹೋಗೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಅವಾಗ್ಲೇ ಹೇಳಿರೋ ಹಾಗೆ 144 ವರ್ಷಗಳಿಗೊಮ್ಮೆ ನಡೆಯುವಂತ ಮಹಾಕುಂಭ ಮೇಳವನ್ನ ನಾವು ಕಣ್ತುಂಬ್ಕೊಂತ ಇದೀವಲ್ಲ, ನಾವೇ ನಿಜಕ್ಕೂ ಪುಣ್ಯವಂತರು ಅಂತಾನೆ ಹೇಳಬಹುದು. ಇದು ಪ್ರಯಾಗರಾಜ್ನಲ್ಲಿ, ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ನಡೀತಾ ಇದೆ. ಈ ಒಂದು ಪ್ರಯಾಗರಾಜ್ಗೆ ಈ ಟೈಮ್ನಲ್ಲಿ ಕುಂಭಮೇಳ ನಡೀತಾ ಇರುವಂತ ಒಂದು ಸಮಯದಲ್ಲಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಬರ್ತಾ ಇರ್ತಾರೆ. ನಮ್ಮ ದೇಶದ ಜನಗಳು ಮಾತ್ರ ಅಲ್ಲ, ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದೆಯಾ ನೀವು ಗಮನಿಸಿದಿರ ಅಂತ ನಾನು ಭಾವಿಸ್ತೀನಿ. ವಿದೇಶಿಗರು ರಷ್ಯಾದಿಂದ, ಅಮೆರಿಕದಿಂದ, ಹಲವಾರು ದೇಶಗಳಿಂದ, ವಿದೇಶಗಳಿಂದ ಬರ್ತಾನೆ ಇರ್ತಾರೆ. People are so friendly and happy. Thousands and thousands of people. I haven't been to this part. It's very, very beautiful. ಇದರ ಮಧ್ಯೆ ಒಂದು ಹುಡುಗಿ ಮಾತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸಾಕಷ್ಟು ವೈರಲ್ ಆಗಿದೆ. ಆ ಹುಡುಗಿ ಹೆಸರು ಏನು ಅಂದ್ರೆ ಮೊನಾಲಿಸಾ ಅಂತ. ಸಾಕಷ್ಟು ಜನ ಅದು ನಮ್ಮ ಕನ್ನಡ ಸಾಂಗ್ ಹಾಕ್ಬಿಟ್ಟು ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಹುಡುಗಿಯನ್ನ ನ್ಯಾಷನಲ್ ಕ್ರಶ್ ಅಂತಾನು ಕರೀತಾ ಇದ್ದಾರೆ. ನೀವ್ ಯಾರು ಹೇಳ್ಕೊಂಡ್ಬಿಟ್ಟಿರ ಆಮೇಲೆ. ನ್ಯಾಷನಲ್ ಕ್ರಶ್ ಅಂತ ಯಾರು ಕರೀತಾ ಇದ್ದಾರೆ ಅಂದ್ರೆ ಈ ಹುಡುಗಿಯನ್ನ, ಮೊನಾಲಿಸಾ ಎಂಬ ಒಂದು ಹುಡುಗಿಯನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಹುಡುಗಿ ಮೂಲತಃ, ಈ ಹುಡುಗಿ ಎಲ್ಲಿಂದ ಬಂದ್ರು ಅಂತ ನೀವು ನನ್ನನ್ನು ಕೇಳಿದ್ರೆ, ಈ ಹುಡುಗಿ ಮೂಲತಃ ಮಧ್ಯಪ್ರದೇಶದ ಹುಡುಗಿ. ಇಂಡೋರ್ ಎಂಬ ಒಂದು ಊರಿಗೆ ಸಂಬಂಧಪಟ್ಟಿರುವಂತಹ ಒಂದು ಹುಡುಗಿ. ರುದ್ರಾಕ್ಷಿ ಮಾಲೆ ಮಾರೋದಕ್ಕೆ 1000 ಕಿಲೋಮೀಟರ್ ಇಂದ ಮಾರಕ್ ಬಂದಿದ್ದಾರೆ. ಮಹಾರಾಷ್ಟ್ರ ಎಲ್ಲಿದೆ, ಉತ್ತರ ಪ್ರದೇಶ ಎಲ್ಲಿದೆ? ಅದೇ ಸಾಕಷ್ಟು ಜನಕ್ಕೆ ನೀವು ಪ್ರಶ್ನೆ ಹುಡ್ಕೊಳ್ತಾ ಇರ್ಬೋದು. ಅದು ಸುಳ್ಳಲ್ಲ. ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ, ಇವರ ತಾತ ಅಂದ್ರೆ ಇವರ ಅಜ್ಜ ಪ್ರಯಾಗರಾಜ್ನಲ್ಲೇ ಇರೋರು, ಅವರ ಸಂಬಂಧಿಕರು ಅಂತಾನೆ ಹೇಳಬಹುದು. ಈ ಟೈಮ್ ನಲ್ಲಿ ಪ್ರಯಾಗರಾಜ್ನಲ್ಲಿ ನಾವು ರುದ್ರಾಕ್ಷಿ ಮಾಲೆಯನ್ನ ಮಾರಿದ್ರೆ ಒಳ್ಳೆ ಆದಾಯ ಆಗುತ್ತೆ, ನಮಗೆ ಒಳ್ಳೆ ಇನ್ಕಮ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅವರ ಕುಟುಂಬಸ್ಥರನ್ನ, ಅವರ ನೆರೆಹೊರೆಯರನ್ನ, ಕುಟುಂಬಸ್ಥರನ್ನ ಕರೆದುಕೊಂಡು ಬರ್ತಾರೆ. ಅವ್ರ ಮನೆಗೆ ಉಳಿಸ್ಕೊಂತಾರೆ. ಆ ಸಮಯದಿಂದನೇ ಮಹಾರಾಷ್ಟ್ರದಿಂದ, ಇಂಡೋರ್ನಿಂದ ಉತ್ತರ ಪ್ರದೇಶದ ಪ್ರಯಾಗರಾಜ್ಗೆ ಅವರ ತಾತ ಈ ಮೊನಾಲಿಸಾ ಎಂಬ ಒಂದು ಹುಡುಗಿಯನ್ನ ಕರೆತರ್ತಾರೆ. ಇದೆಲ್ಲ ಆದ ನಂತರ ಶಿವಂ ಎಂಬ ಒಂದು ವ್ಯಕ್ತಿ ಇನ್ಸ್ಟಾಗ್ರಾಮ್ ರೀಲ್ಸ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಒಂದು ವಿಡಿಯೋ ಕೆಲವು ಗಂಟೆಗಳಲ್ಲೇ 4 ಕೋಟಿ ವೀಕ್ಷಣೆಯನ್ನ ಪಡೆಯುತ್ತೆ. 4 ಕೋಟಿ ವೀಕ್ಷಣೆಯನ್ನ ಪಡೆದು ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲಿ, ಮೀಮ್ಸ್ ಪೇಜ್ಗಳಲ್ಲಿ ಈ ಹುಡುಗಿ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಇಡೀ ಭಾರತಾದ್ಯಂತ ಈ ಹುಡುಗಿಯ ಫೋಟೋ, ವಿಡಿಯೋಗಳು ವೈರಲ್ ಆಗುತ್ತೆ. ಇದೆಲ್ಲ ಗೊತ್ತಾಯ್ತಲ್ಲ, ಹುಡುಗಿ ವೈರಲ್ ಆಗಿದೆ, ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಸಾಕಷ್ಟು ಕಂಟೆಂಟ್ ಕ್ರಿಯೇಟರ್ಸೇ ಆಗ್ಲಿ, ಸಾಕಷ್ಟು ಜನ ಡಿಜಿಟಲ್ ಮೀಡಿಯಾದವರೇ ಆಗ್ಲಿ, ಮೈಕ್ ಹೋಗಿ ಹಿಡಿಯೋದಾಗ್ಲಿ, ಅವ್ರ ಹುಡುಗಿನೋಗಿ ಮಾತಾಡ್ಸೋದೇ ಆಗ್ಲಿ, 1 ದಿನ 2 ದಿನ ನೋಡ್ತಾ ಹುಡುಗಿನೋ. ಅದೆಲ್ಲ ಆದ ನಂತರ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ಹುಡುಗಿಗೆ. ತುಂಬಾ ಫ್ರಸ್ಟ್ರೇಷನ್ ಅಂದ್ರೆ, ಯಾವ್ದೋ ಒಂದು ವಿಡಿಯೋವನ್ನ ಗಮನಿಸಿ, ನೀನ್ ಹಾಕ್ತೀನಿ ಬೇಕಾದ್ರೆ ಆ ವಿಡಿಯೋನು, ಆ ಹುಡುಗಿ ಫೋನ್ ತೆಗೆದು ಎಸ್ಬಿಡುತ್ತೆ. ಅಷ್ಟು ಫ್ರಸ್ಟ್ರೇಷನ್ ಆಗಿ ಅಷ್ಟು ಜನ ಸುತ್ತಾಕೊಂಡ್ಬಿಡೋದಂತೆ, ವ್ಯಾಪಾರ ಮಾಡಕ್ ಬಿಡ್ತಾ ಇರ್ಲಿಲ್ವಂತೆ. ಈ ರೀತಿ ಅನೇಕ ಘಟನೆಗಳು ಮರುಕಳಿಸಿ ನಡೀತಾ ಇರುತ್ತೆ. ಅವಾಗ ಈ ಕುಟುಂಬಸ್ಥರು ಏನ್ ಮಾಡ್ತಾರೆ ಅಂದ್ರೆ, ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹುಡುಗಿಗೆ ಏನೋ ಒಂದು ಮಾಫ್ ತರನೇನೋ ಹಾಕಿ ಮಕ್ಕಕ್ಕೆಲ್ಲ ಏನೋ ತರದ್ನ ಮಾಸ್ಕ್ ಎಲ್ಲ ಸುತ್ತಿಸೋ ವ್ಯಾಪಾರ ಮಾಡಕ್ ಬಿಡ್ತಾರೆ. ಆದ್ರೂ ನಮ್ಮ ಜನಗಳು ನೋಡಿ ಎಷ್ಟು ಬುದ್ಧಿವಂತ ಅಂತ ಕಣ್ಗಳನ್ನ ನೋಡಿ ಕಂಡು ಹಿಡಿತಾರೆ. ಅದೆಲ್ಲ ಆದ ನಂತರ ಹುಡುಗಿ ವ್ಯಾಪಾರ ಮಾಡೋದನ್ನ ನಿಲ್ಸೋದಿಲ್ಲ.
ಕಣ್ಣಿಗೂ ಸಹಿತ ಕನ್ನಡಕ ಹಾಕೊಂಡ್ಬಿಟ್ಟು ತಾವು ಹುಡುಗಿ ವ್ಯಾಪಾರ ಮಾಡುತ್ತೆ, ಆದ್ರೂ ಜನಗಳು ಕಂಡುಹಿಡಿತಾರೆ, ಫೋಟೋಗಳು ಕೇಳ್ತಾ ಇರ್ತಾರೆ. ಆ ರೀತಿ ಆ ಘಟನೆಗಳು ಮರುಕಳಿಸಿ ನಡೀತಾನೆ ಇರುತ್ತೆ. ಮತ್ತೆ ಆ ವಿಡಿಯೋವನ್ನ ಕ್ಲಿಪ್ನ ಸಹಿತ ಹಾಕ್ತೀನಿ ನೋಡಿ. ಆಮೇಲೆ ಸಾಕಷ್ಟು ಜನ ಹುಡುಗಿಯನ್ನ ಟ್ರೋಲ್ ಮಾಡ್ತಾರೆ, ಈ ಹುಡುಗಿಗೆ ದುರಾಂಕಾರ ಹಿಂಗೆ ಇನ್ನೊಂದು ಮತ್ತೊಂದು ಅಂತ. ಆದ್ರೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಆ ಹುಡುಗಿ ಏನು ಗೊತ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ಆ ಹುಡುಗಿ ಎಲ್ಲ ಒಟ್ಟಿಗೆ ಹಂಗೆ ಬಂದಾಗ ಫ್ರಸ್ಟ್ರೇಷನ್ ಅಲ್ಲಿ ಆ ಕೆಲಸವನ್ನ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಇದೆಲ್ಲ ಆದ ನಂತರ 3-4 ದಿನಗಳಲ್ಲೇ ಆ ಹುಡುಗಿಗೆ ಬಾಲಿವುಡ್ ಕಡೆಯಿಂದಾನೇ ಆಫರ್ ಬಂದ್ಬಿಡುತ್ತೆ. ನಿಜಕ್ಕೂ ಬಾಲಿವುಡ್ ಕಡೆಯಿಂದಾನೇ ಆಫರ್ ಬಂದ್ಬಿಡುತ್ತೆ. ಯಾವ ಸಿನಿಮಾಗೆ ಅಂದ್ರೆ ಡೈರೀಸ್ ಆಫ್ ಮಣಿಪುರ್ ಅಂತ, ಮಣಿಪುರ್ಸ್ ಆಫ್ ಡೈರೀಸ್ ಅಂತ ಆ ಸಿನಿಮಾದ ಹೆಸರು. ಉಲ್ಟಾ ಪಲ್ಟಾ ಆಗಿರೋ ದಯವಿಟ್ಟು ಕಮೆಂಟ್ ಮುಖಾಂತರ ಬರ್ತಿ ತಿಳಿಸಿ. ಆ ಸಿನಿಮಾದಿಂದ ಆಫರ್ ಬಂದಿರುತ್ತೆ. ಆ ಹುಡುಗಿ ಅದಕ್ಕೆಲ್ಲ ಒಪ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ. ಒಪ್ಕೊಂಡು ಸಾಕಷ್ಟು ಆ ಹುಡುಗಿಗೆ ಆ ಸಿನಿಮಾ ತಂಡದವ್ರಿಗೆ ಟ್ರೈನಿಂಗ್ ಕೊಡ್ತಾರಂತೆ, ಆಕ್ಟಿಂಗ್ ಸ್ಕಿಲ್ಗಳನ್ನ ಹೇಳ್ಕೊಡ್ತಾರಂತೆ. ಈ ರೀತಿ ಎಲ್ಲ ಮಾಡ್ಕೊಂಡು ಆ ಸಿನಿಮಾದಲ್ಲಿ ಆ ಹುಡುಗಿ ಸಹಿತ ನಟನೆಯನ್ನ ಮಾಡುತ್ತೆ. ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಎಂಬ ಒಂದು ಸಣ್ಣ ಒಂದು ಜಾಲತಾಣ ಅಂತ ಹೇಳುತ್ತಾರಲ್ಲ, ಯಾವ ರೀತಿ ಒಂದು ಹುಡುಗಿದ ಜೀವನವನ್ನೇ ಬದಲಾಯಿಸುತ್ತೆ ಅಂತ ನೀವೇ ನೋಡಿ. ನಾನು ಒಪ್ಕೊಳ್ತೀನಿ, ಆ ಹುಡುಗಿದು ಶಾರ್ಟ್ ಟರ್ಮ್ ಬೆಳವಣಿಗೆ ನಾಳೆ ದಿನ ಹುಡುಗಿಯನ್ನ ಎಲ್ಲ ಜನರು ಮರಿಲೇಬಹುದು. ನಮ್ಮ ಮುಂದೆ ಪಾಸ್ ಆದ್ರು ಯಾರು ಅಂತ ಕಂಡಿಡಿಯೋಕೆ ಆಗ್ದಲೇ ಇರಬಹುದು, ಗೊತ್ತಿಲ್ಲ. ಬಟ್ ಆ ಹುಡುಗಿ ನೀಟಾಗಿ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಆ ಹುಡುಗಿ ನಿಜಕ್ಕೂ ಬೆಳೆಯುತ್ತೆ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಾ ತಿಳಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವ ನವೀನ ಜೀವನ.